ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಹೇಗಾದರೂ ಮಾಡಿ ನಿತೀಶ್ ಕುಮಾರ್ ಅವರನ್ನು ರಾಜಕೀಯವಾಗಿ ಸಮಾಧಿ ಮಾಡಬೇಕು, ಮುಗಿಸ್ಬಿಡ್ಬೇಕು ಅವರ ಜೀವನದ ರಾಜಕೀಯ ಜೀವನವನ್ನು ಅಂತ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು BJP ದೊಡ್ಡ ಸ್ಕೆಚ್ ಹಾಕ್ಕೊಂಡೇ ಮುಂದಕ್ಕೆ ಹೋಗ್ತಾ ಇದೆ. ಅದಕ್ಕೆ ಇನ್ನೊಂದು ಉದಾಹರಣೆಗಳು ದಿನಂಪ್ರತಿ ಸಿಗ್ತಾನೆ ಹೋಗ್ತಿದೆ. ಯಾಕೆ ನಿತೀಶ್ ಕುಮಾರನ್ನು ಸೈಡ್ಗೆ ತಳ್ಳಬೇಕು ಅಂದರೆ, ನಿತೀಶ್ ಕುಮಾರನ್ನು ಸೈಡ್ಗೆ ತಳ್ಳದೇನೆ ಬಿಹಾರದಲ್ಲಿ BJP ಸ್ವತಂತ್ರ ಸರ್ಕಾರ ಬರೋದು ಸಾಧ್ಯತೆ ಇಲ್ಲ. ಆದರೆ ನಿತೀಶ್ ಕುಮಾರನ್ನು ಮೈತ್ರಿಯಿಂದ ಹೊರಗಿಟ್ಟು ಮಾಡೋಕ್ಕೆ ಸಾಧ್ಯ ಇಲ್ಲ. ಮೈತ್ರಿ ಒಳಗೆ ಇಟ್ಕೋಬೇಕು, ಆದರೂ ಸಹ ಅವರನ್ನು ಮುಗಿಸ್ಬಿಡ್ಬೇಕು, ಅವರ ಶಕ್ತಿಯನ್ನು ಕುಂದಿಸ್ಬಿಡ್ಬೇಕು, ಅವರನ್ನು ದುರ್ಬಲ ಮಾಡಬೇಕು. ಆ ಮೂಲಕ ಅದನ್ನು ಸೆಕೆಂಡ್ ಗ್ರೇಡ್ ಪಾರ್ಟಿ ಮಾಡಿ BJP ಅದರ ಸಹಾಯದಿಂದ, ಅದರ ವೋಟ್ ಬ್ಯಾಂಕ್ನಿಂದ ತಾನು ಅಧಿಕಾರಕ್ಕೆ ಬರಬೇಕು ಅಂತ ಅದರ ಭಾಗವಾಗಿ ಎರಡು ವಿಚಾರಗಳಲ್ಲಿ ಈಗ ನಿತೀಶ್ ಕುಮಾರನ್ನು ರಾಜಕೀಯವಾಗಿ ಆಲ್ಮೋಸ್ಟ್ ಸಮಾಧಿ ಮಾಡಿ ಬಿಸಾಕಿದೆ. 2020ರಲ್ಲಿ ಚಿರಾಗ್ ಪಾಸ್ವಾನ್ನ ಬಳಸ್ಕೊಂಡ್ರು. ನಿತೀಶ್ ಕುಮಾರ್ ಕೇವಲ 40-45 ಸೀಟು ಒಳಗಡೆ ಬರೋಂಗೆ ನೋಡಿಕೊಂಡ್ರು. ಆದರೂ ಸಹ ಮುಖ್ಯಮಂತ್ರಿ ಸ್ಥಾನವನ್ನು ನಿತೀಶ್ ಕುಮಾರ್ಗೆ ಕೊಡಬೇಕಾಯಿತು. ಯಾಕಂದರೆ BJPಗೆ ಬೇರೆ ದಾರಿ ಇರಲಿಲ್ಲ. ನಿತೀಶ್ ಕುಮಾರ್ ಲಾಲು ಪ್ರಸಾದ್ ಯಾದವ್ ಜೊತೆ ಹೋಗ್ಬಿಟ್ರೆ, RJD ಜೊತೆ ಹೋಗ್ಬಿಟ್ರೆ ಅನ್ನುವ ಭಯ ಇತ್ತು. ಆದರೆ ಈ ಬಾರಿ ಅಂತಹ ಪ್ರಮೇಯ ಬರಬಾರ್ದು ಅಂತ ಎಲ್ಲವನ್ನು ಭದ್ರ ಮಾಡ್ಕೊಳ್ತಾ ಬರ್ತಿದ್ದಾರೆ BJP ಅವರು. ಸೊ ನಿತೀಶ್ ಕುಮಾರ್ ವೋಟ್ ಬ್ಯಾಂಕನ್ನು ಕಟ್ ಮಾಡಬೇಕು, ಅವರ ಸೀಟ್ಗಳನ್ನು ಆದಷ್ಟು ಕಡಿಮೆ ಮಾಡಿಸ್ಬಿಡ್ಬೇಕು, ಆಗ ತನಗೆ ಚಾನ್ಸ್ ಸಿಗುತ್ತೆ ಅನ್ನೋದು BJP ಲೆಕ್ಕಾಚಾರ. ಹಾಗಾಗಿ ಏನು ಮಾಡಿದ್ರು, ನಿತೀಶ್ ಕುಮಾರ್ರ ಒಂದು ಭಾಗ ಆಗಿರುವಂತಹ ಮುಸ್ಲಿಂ ವೋಟುಗಳನ್ನು ನಿತೀಶ್ ಕುಮಾರರನ್ನು ಜೊತೆಯಲ್ಲಿ ಇಟ್ಕೊಂಡೇ ನಿತೀಶ್ ಕುಮಾರ್ ವೋಟ್ ಬ್ಯಾಂಕನ್ನು ನಾಶ ಮಾಡಿ ಬಿಸಾಕಿದ್ದಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ, ಇವತ್ತು ಬಿಹಾರದ ಪಟ್ನಾದಲ್ಲಿ ನಡೆದಿರುವಂತಹ ಗಾಂಧಿ ಮೈದಾನದಲ್ಲಿ ನಡೆದಂತಹ ಒಂದು ಮುಸ್ಲಿಮರ ಸಮಾವೇಶ, ವಕ್ಫ್ ಬಚಾವೋ ಅಂತ ಒಂದು ಸಮಾವೇಶವನ್ನು RJD ಹಮ್ಮಿಕೊಂಡಿತ್ತು. ಆ ಸಮಾವೇಶಕ್ಕೆ ಲಕ್ಷಗಟ್ಟಲೆ ಜನ ಸೇರಿದ್ರು. ಆ ಮೂಲಕ ಒಂದು ಸ್ಪಷ್ಟ ಸಂದೇಶ ನಿತೀಶ್ ಕುಮಾರ್ಗೆ ಹೋಗಿದೆ, ಈ ಬಾರಿ ಮುಸ್ಲಿಮರು ನಿತೀಶ್ ಕುಮಾರ್ಗೆ ವೋಟ್ ಮಾಡೋದಿಲ್ಲ ಅಂತ. ಹಾಗೇನಾದರೂ ಆದರೆ ನಿತೀಶ್ ಕುಮಾರ್ರ ಕನಿಷ್ಠ 20% ವೋಟ್ ಶೇರ್, ಅವರಿಗೆ ಬರುವಂಥ ವೋಟುಗಳಲ್ಲೇ 20% ವೋಟ್ ಶೇರ್ ಡಮ್ ಆಗಿಬಿಡುತ್ತೆ. ಸೊ ನಿತೀಶ್ ಕುಮಾರ್ಗೆ ಎಷ್ಟು ಕಡಿಮೆ ಸೀಟು ಬರ್ಬೋದು ಅಷ್ಟು ಕಡಿಮೆ ಸೀಟುಗಳು ಬರ್ತವೆ. ಒಂದು ವಕ್ಫ್ ವಿಚಾರವಾಗಿ ನಿತೀಶ್ ಕುಮಾರ್ ಹೇಳ್ಕೊಂಡೇ ಬರ್ತಿದ್ರು, ನಾನು ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಆದರೆ ಸಂಸತ್ತಿನ ಒಳಗೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ತಂದಾಗ ಸರ್ಕಾರದ ಪರವಾಗಿ ನಿತೀಶ್ ಕುಮಾರ್ ನಿಂತ್ಕೊಂಡ್ರು. ಅದು ಮುಸ್ಲಿಮರನ್ನು ಚುಚ್ಚಿದೆ. ಮುಸ್ಲಿಮರಿಗೆ ಅರ್ಥ ಆಗಿದೆ ನಿತೀಶ್ ಕುಮಾರ್ ನಾಟಕ ಏನು ಅನ್ನೋದು. ಹಾಗಾಗಿ ಇವತ್ತು ನಡೆದ ಸಮಾವೇಶದಲ್ಲಿ ತೇಜಸ್ವಿ ಯಾದವ್ಗೆ ಕಂಪ್ಲೀಟ್ ಸಪೋರ್ಟನ್ನು ಕೊಟ್ಟಿದ್ದಾರೆ. ಲಕ್ಷಗಟ್ಟಲೆ ಜನ ಸೇರಿಬಿಟ್ಟಿದ್ದಾರೆ. ಅದು ಒಂದು ಭಾಗ. ಆದರೆ ಇನ್ನೊಂದು ಭಾಗ, ಮೊದಲಿನಿಂದಲೂ ಸಹ ನಿತೀಶ್ ಕುಮಾರ್ ಹೇಳ್ಕೊಂಡು ಬರ್ತಿರೋದು, NRCಯನ್ನು ಲಾಗು ಮಾಡೋದಕ್ಕೆ, NRCಯನ್ನು ಜಾರಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ, ಇದು ಮುಸ್ಲಿಮರಿಗೆ ಅನ್ಯಾಯ ಆಗುತ್ತೆ, ನಾನು ಬಿಡೋದೇ ಇಲ್ಲ ಅಂದರು. ಬಟ್ ಬಿಹಾರದಲ್ಲಿ ಈಗ ಬ್ಯಾಕ್ ಡೋರ್, ಕಳ್ಳ ದಾರಿಯಲ್ಲಿ BJP NRCಯನ್ನು ಜಾರಿ ಮಾಡ್ತಾ ಇದೆ. ಏನು ಮಾಡಿದೆ? ಬಿಹಾರದಲ್ಲಿರುವಂತಹ 8 ಕೋಟಿ ಮತದಾರರೇನಿದಾರಲ್ಲ, ಆ 8 ಕೋಟಿ ಮತದಾರರಿಗೂ ಸಹ ನೀವು ಸದ್ಯಕ್ಕೆ ಮತದಾರರು ಅಲ್ಲ ಅನ್ನುವ ರೀತಿಯ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಚುನಾವಣಾ ಆಯೋಗದವರು. ಏನು ಮಾಡಿದ್ದಾರೆ? 25 ದಿನ ಸಮಯ ಕೊಟ್ಟಿದ್ದಾರೆ. ಆ 25 ದಿನಗಳ ಒಳಗೆ ನೀವು ಮತದಾರರು ಆಗಿದ್ದರೂ ಸಹ ಮತ್ತೆ ಅರ್ಜಿ ಸಲ್ಲಿಸಬೇಕು. 8 ಕೋಟಿ ಮತದಾರರು ಸಹ ಅರ್ಜಿ ಸಲ್ಲಿಸಬೇಕು. ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಹಾರದ ಮತದಾರರ ಸಂಖ್ಯೆ 0 ಅಲ್ಲಿದ್ದೀರಿ. ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಅದರಲ್ಲಿ ಏನು ವಿಶೇಷ? NRCನ ಹೇಗೆ ತುರುಕ್ತಾ ಇದ್ದಾರೆ ಇವರು ಅಂದರೆ, 2003ರ ನಂತರ ಯಾರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರಿಸ್ಕೊಂಡಿದ್ದಾರೋ ಅವರೆಲ್ಲರೂ ಸಹ ಕೇವಲ ಅರ್ಜಿ ಸಲ್ಲಿಸೋದಲ್ಲ, ಅವರ ತಂದೆ ತಾಯಿ ಇಬ್ಬರದ್ದೂ ಸಹ ಜನನ ಪ್ರಮಾಣ ಪತ್ರ ಅಥವಾ ಜನನಕ್ಕೆ, ಭಾರತದಲ್ಲಿ ಜನಿಸಿರುವುದಕ್ಕೆ ಆಧಾರವಾಗಿ ಒಂದು ಡಾಕ್ಯುಮೆಂಟ್ ಮತ್ತು ಅಡ್ರೆಸ್ ಪ್ರೂಫ್, ವಾಸಸ್ಥಾನವಾಗಿ ಅಡ್ರೆಸ್ ಪ್ರೂಫ್, ತಾಯಿ ಮತ್ತು ತಂದೆದು ಯಾವ ಊರಲ್ಲಿ ಎಲ್ಲಿ ಹುಟ್ಟಿದ್ದೀರಿ, ಯಾವ ಅಡ್ರೆಸ್ಸಲ್ಲಿ ಹುಟ್ಟಿದ್ದೀರಿ, ಎರಡಕ್ಕೂ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಿದ್ದಾರೆ.
ಅಂತಹ ಮತದಾರರು 2.25 ಕೋಟಿಯವರೆಗೆ ಇದ್ದಾರೆ ಅಂತ ಹೇಳಲಾಗುತ್ತೆ ಬಿಹಾರದಲ್ಲಿ. 2003 ನಂತರ ರಿಜಿಸ್ಟರ್ ಆಗಿರುವಂಥವರು. ಆ 2.25 ಕೋಟಿ ಜನ ಕೇವಲ 25 ದಿನಗಳ ಒಳಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಬೇಕು. ತಾವು ಭಾರತದ ಪ್ರಜೆಗಳು ಅಂತ ನಿರೂಪಿಸಬೇಕು. ಆಗ ಮಾತ್ರನೇ ಅವರಿಗೆ ಮತದಾರರ ಚೀಟಿಯನ್ನು ಕೊಡಲಾಗುತ್ತೆ, ಮತದಾನದ ಹಕ್ಕನ್ನು ಕೊಡಲಾಗುತ್ತೆ. ಅದರ ಅರ್ಥ NRCನೇ ಆಯಿತು. ಕಾಗಜ ನಹಿ ದಿಖಾಯೆಂಗೆ ಅಂತ 2 ವರ್ಷ ಹೋರಾಟಗಳನ್ನು ನಡೆಸಿದ್ರು. ಆದರೂ ಸಹ ಅದು ಬ್ಯಾಕ್ ಡೋರಿಂದ ಬರ್ತಾ ಇದೆ. ಸರ್ಕಾರ ಮೇನ್ ಡೋರಿಂದ ಬರುವ ಧೈರ್ಯ ಮಾಡಿಲ್ಲ ಮೋದಿ ಸರ್ಕಾರ. ಕದ್ದು ಮುಚ್ಚಿ ಅಡ್ಡದಾರಿಯಲ್ಲಿ ಚುನಾವಣಾ ಆಯೋಗವನ್ನು ಅಡ್ಡ ಇಟ್ಕೊಂಡು ಆ ಮೂಲಕ ಬರ್ತಾ ಇದೆ. ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ನಿತೀಶ್ ಕುಮಾರ್ ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದಾರೆ. ಈಗ ಸೈಲೆಂಟ್ ಆಗಿದ್ದಾರೆ. ಸೊ ಇದು ಸಹ ಮುಸ್ಲಿಂ ಸಮುದಾಯವನ್ನು ನಿತೀಶ್ ಕುಮಾರಿಂದ ತುಂಬ ದೂರ ಕರ್ಕೊಂಡು ಹೋಗುತ್ತೆ. ಅದರ ಪ್ರತಿಫಲನೇ ಇವತ್ತು ಬಿಹಾರದ ಪಟ್ನಾದಲ್ಲಿ ನಡೆದಿರೋ ಗಾಂಧಿ ಮೈದಾನದಲ್ಲಿ ನಡೆದಿರುವಂತಹ ಸಮಾವೇಶದಲ್ಲಿ ಸೇರಿದ್ದಂತಹ ಮುಸ್ಲಿಮರ ಜನಸ್ತೋಮ. ಸೊ ಹೀಗೆ 2 ವಿಚಾರಗಳನ್ನು ಇಟ್ಕೊಂಡು, ಒಂದು ವಫ್, ಇನ್ನೊಂದು NRC, ಅಡ್ಡದಾರಿಯಲ್ಲಿ ಅಥವಾ ಕಳ್ಳದಾರಿಯಲ್ಲಿ NRCಯನ್ನು ಇಟ್ಕೊಂಡು ನಿತೀಶ್ ಕುಮಾರನ್ನು ರಾಜಕೀಯವಾಗಿ BJP ಸಮಾಧಿ ಮಾಡಿ ಬಿಸಾಕಿದೆ ಅಂತಲೇ ಹೇಳಬೇಕು. ಮೊದಲೇ ನಿತೀಶ್ ಕುಮಾರ್ ಅವರ ಆಡಳಿತದ ಬಗ್ಗೆ ಜನ ಸಾಕಷ್ಟು ಅಸಮಾಧಾನ ಹೊಂದಿದ್ದಾರೆ. ಯಾಕಂದರೆ ಸುದೀರ್ಘ ಅವಧಿ 20 ವರ್ಷಗಳಿಂದ ಇದ್ದಾರೆ. ಅದಕ್ಕೆ ಆ್ಯಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ, ಆಡಳಿತ ವಿರೋಧಿ ಅಲೆ ಇದ್ದೇ ಇರುತ್ತೆ. ಅದರ ಜೊತೆಗೆ ಅವರ ಮಾನಸಿಕ ಸ್ವಸ್ಥತೆ ಬಗ್ಗೆ ವಯಸ್ಸಿನ ಕಾರಣಕ್ಕೆ ಮರುವು ಬಂದಿದೆ. ಅವರ ನಡವಳಿಕೆಗಳಲ್ಲಿ ಸಾಕಷ್ಟು ವಿಚಿತ್ರ ಘಟನೆಗಳು ನಡೀತಾ ಇದೆ ಅನ್ನೋದು ಸಹ ಸಾಕಷ್ಟು ಚರ್ಚೆ ಆಗ್ತಿದೆ ಬಿಹಾರದಲ್ಲಿ. ಈಸ್ ಹಿ 100% ಫಿಟ್? ನಿತೀಶ್ ಕುಮಾರ್ 100ಕ್ಕೆ 100 ಸ್ವಸ್ಥರಾಗಿದ್ದಾರಾ? ಮಾನಸಿಕತೆ ಅವರಿಗೆ ಕರೆಕ್ಟಾಗಿದೆಯಾ? ವಯಸ್ಸಿನ ಕಾರಣಕ್ಕೆ ಅರಳು ಮರಳು ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆಗಳು. ಯಾಕಂದರೆ ಇತ್ತೀಚೆಗೆ ಅವರ ನಡವಳಿಕೆ ಆಗಿತ್ತು. ರಾಷ್ಟ್ರಗೀತೆ ಹಾಡಬೇಕಾದ್ರೆ ಪಕ್ಕದಲ್ಲಿರೋನೆಲ್ಲ ಮಾತಾಡಿಸ್ತಿದ್ರು, ಜೋಕ್ ಮಾಡ್ತಿದ್ರು, ನಗ್ತಾಯಿದ್ರು. ಇನ್ನೊಂದು ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲೋ ನಡ್ಕೊಂಡು ಹೋಗ್ತಾಯಿದ್ರು. ಇನ್ನೊಂದು ಕಾರ್ಯಕ್ರಮದಲ್ಲಿ IAS ಆಫೀಸರ್ಗಳು ಅವರನ್ನು ಸ್ವಾಗತ ಮಾಡೋಕ್ಕೆ ಒಂದು ಸಸಿಯನ್ನು ಕೊಟ್ಟರೆ ಆ ಸಸಿ ತೆಗೆದು IAS ಆಫೀಸರ್ ತಲೆ ಮೇಲೇ ಇಟ್ಟರು. ಇಂತಹ ಸಾಕಷ್ಟು ಘಟನೆಗಳು ನಡೀತಿರ್ಬೇಕಾದ್ರೆ ನಿತೀಶ್ ಕುಮಾರ್ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವ ಪ್ರಶ್ನೆಗಳು ಬರ್ತಾ ಇದೆ. ಅದನ್ನು BJP ಸಹ ಬ್ಯಾಕ್ ಡೋರಿಂದ ಪಂಪ್ ಮಾಡ್ತಾ ಇದೆ. ಆ ಮೂಲಕ ಈಸ್ ನಾಟ್ ಫಿಟ್ ಫಾರ್ CM ಪೋಸ್ಟ್ ಅಂತ ಜನರಲ್ಲಿ ಬಿಂಬಿಸೋದು BJPಯ ಉದ್ದೇಶ. ತನ್ನದೇ ಮೈತ್ರಿ ಪಕ್ಷದಲ್ಲಿದ್ದರೂ ಸಹ ಹೇಗೆ ಸ್ಥಳೀಯ ಪಕ್ಷಗಳನ್ನು, ಪ್ರಾದೇಶಿಕ ಪಕ್ಷಗಳನ್ನು ತಿಂದು ಬಿಸಾಕುತ್ತೆ ಅನ್ನೋದಕ್ಕೆ ಮಹಾರಾಷ್ಟ್ರ ಒಂದು ಎಕ್ಸಾಂಪಲ್ಲು. ಏಕನಾಥ್ ಶಿಂದೆ ಅವರ ಪಾಡು ಏನಾಯಿತು? ಮುಖ್ಯಮಂತ್ರಿಯಿಂದ ಉಪಮುಖ್ಯಮಂತ್ರಿ ಆಗಬೇಕಾಯಿತು. ಈಗ ಬಿಹಾರದಲ್ಲಿ JDU ಕತೆ ಅದೇ ಆಗ್ತಿದೆ. ಮುಂದಿನ ದಿನಗಳಲ್ಲಿ JDS ಕತೆ ಕರ್ನಾಟಕದಲ್ಲಿ ಅದೇ ಆಗತ್ತೆ. ಇರಬೇಕು, ಜೀವಂತ ಇರಬೇಕು, BJPಗೆ ಲಾಭ ಆಗೋ ಥರ ಇರಬೇಕು, ಆದರೆ ಯಾವ ಪವರ್ಸು ಇರಲ್ಲ. ಹಾಗೆ ಮಾಡಿ ಬಿಸಾಕ್ತಾರೆ. ಅದು ಸ್ಪಷ್ಟವಾಗಿ ಈಗ JDUಯಲ್ಲಿ ಕಾಣಿಸ್ತಾ ಇದೆ. ಸೊ ಈ ರೀತಿಯಾಗಿ ನಿತೀಶ್ ಕುಮಾರ್ಗೆ ರಾಜಕೀಯವಾಗಿ ಸಮಾಧಿ ತೋಡುವಂತಹ ಕೆಲಸವನ್ನು ಅಥವಾ ಕುತಂತ್ರವನ್ನು, ತಂತ್ರವನ್ನು, ಷಡ್ಯಂತ್ರವನ್ನು BJP, ನರೇಂದ್ರ ಮೋದಿ, ಅಮಿತ್ ಶಾ ಪಕ್ಕ ಪ್ಲ್ಯಾನ್ ಮಾಡಿ ಬಿಹಾರದಲ್ಲಿ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗೋಯ್ತು. ಸೊ ನೋಡೋಣ, ಈ ಮತದಾರರ ಪಟ್ಟಿಯಲ್ಲಿ ಎಷ್ಟು ಲಕ್ಷ ಜನ ಹೆಸರು ಕಳ್ಕೊಂಡ್ಬಿಡ್ತಾರೆ, ಅದು ಚುನಾವಣೆಯಲ್ಲಿ ಯಾವ ಪರಿಣಾಮ ಬೀರುತ್ತೆ, ಫಲಿತಾಂಶಗಳ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ನಮಗೆ ಆ ಸಮಯದಲ್ಲಿ ಮಾತ್ರ ಗೊತ್ತಾಗೋದು. ಅಲ್ಲಿಯವರೆಗೆ ಕಾಯಲೇಬೇಕು. ಸೊ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.